ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಎಲ್ಲಾರು ಹೇಗಿದ್ದೀರಿ? ಆರಾಮಾಗಿದ್ದಾರೆ? ನಾನು ಕೂಡ ಆರಾಮಾಗಿದ್ದೀನಿ. ಇವತ್ತು ನಾನು ಪ್ಲೇನ್ ಮುದ್ದೆ ಮಾಡೋದಕ್ಕಿಂತ ಮಸಾಲಾ ಮುದ್ದೆ ಮಾಡ್ಕೊಂಡು ತಿಂದ್ರೆ ಸೂಪರ್ ಆಗಿರುತ್ತೆ. ಇದು ಮಾಡೋದು ತುಂಬಾನೇ ಸುಲಭ. ಇದನ್ನ ಹೇಗ್ ಮಾಡೋದು ನೋಡ್ಕೊಂಡ್ ಬರೋಣ ಬನ್ನಿ. ನೋಡಿ, ನಾನು ಮೊದಲಿಗೆ ಒಂದ್ ಈರುಳ್ಳಿನ ಈ ತರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಸ್ವಲ್ಪ ತುಂಬಾ ದೊಡ್ಡದ ಅನ್ಸುತ್ತೆ, ಅದಕ್ಕೆ ಈ ಮುದ್ದಿಗೆ ಸ್ವಲ್ಪ ಚಿಕ್ಕದಾಗಿ ಹೆಚ್ಚಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಇದರಲ್ಲಿ ಹಾಕೊಂಡು ಸಣ್ಣದಾಗಿ ಕಟ್ ಮಾಡ್ಕೊಂತೀನಿ ಈರುಳ್ಳಿನ. ದೊಡ್ಡದಾದ್ರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ, ಅದಕ್ಕೆ ಇದರಲ್ಲಿ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂತೀನಿ. ನಿಮ್ಗೆ ಚಾಕುಲಿನ ಸಣ್ಣದಾಗಿ ಕಟ್ ಮಾಡ್ಕೊಳಕ್ ಬರುತ್ತೆ ಅಂದ್ರೆ ನೀವು ಚಾಕುಲಿನ ಕೂಡ ಕಟ್ ಮಾಡ್ಕೊಂತ ಹೋಗ್ಬೋದು. ನೋಡಿ, ಇದರಲ್ಲಿ ನಾನು ಹಾಕೊಂಡ್ರೆ ತೀರಾ ಚಿಕ್ಕದಾಗಿ ಚೆನ್ನಾಗಿರುತ್ತೆ. ಅಂದ್ರೆ ಮುದ್ದೆಗಾದ್ರೆ ಈ ತರ ಚಿಕ್ಕದಾಗಿದ್ರೇನೆ ಚೆನ್ನಾಗಿರುತ್ತೆ. ನೋಡಿ, ಇದು ಇಷ್ಟು ಸಣ್ಣಾಗಿ ಕಟ್ ಮಾಡ್ಕೊಂಡಿದ್ದೀವಿ. ನೋಡಿ, ಇಷ್ಟು ಈ ತರ ಸಣ್ಣಗಾದ್ರೆ ಸಾಕು. ಮತ್ತೆ ಇದಕ್ಕೆ ಇನ್ನೊಂದಿಷ್ಟು ಮುದ್ದೆಗೆ ಇನ್ನೊಂದಿಷ್ಟು ಮಸಾಲ ಮಾಡ್ಕೋಬೇಕು. ಅದನ್ನು ಕೂಡ ಮಾಡ್ಕೊಳ್ಳೋಣ ಬನ್ನಿ. ನೋಡಿ, ಅದಕ್ಕೆ ಮಸಾಲ ಮಾಡ್ಕೊಳೋದಕ್ಕೆ ನಾನು ಕುಟಾಣಿ ತಗೊಂಡಿದ್ದೀನಿ. ನೋಡ್ಕೋಬಹುದು ನೀವು. ನಿಮ್ ಕಡೆ ಕುಟಾಣಿ ಇಲ್ಲಾಂದ್ರೆ ನೀವು ಮಿಕ್ಸರ್ ಅಲ್ಲಿ ಕೂಡ ಹಾಕೋಬಹುದು. ಇದಕ್ಕೆ ಮೊದಲಿಗೆ ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಂತಿದ್ದೀನಿ. ನೋಡಿ, ಅರ್ಧ ಸ್ಪೂನ್ ಆದ್ರೆ ಸಾಕು. ಇದು ಸ್ವಲ್ಪ ಸಣ್ಣಗ ಮಾಡ್ಕೊಳ್ಳೋಣ ಫಸ್ಟ್. ನೋಡಿ, ನೀವು ಮಿಕ್ಸರ್ ಅಲ್ಲಿ ಕೂಡ ತಗೋಬಹುದು, ಮತ್ತೆ ರೆಡಿಮೇಡ್ ಜೀರಿಗೆ ಪೌಡರ್ ಸಿಗುತ್ತಲ್ಲ ಅದನ್ನು ಕೂಡ ತಗೋಬಹುದು. ನೋಡಿ, ಎಷ್ಟು ಸಣ್ಣಾಗಿದೆ. ತೀರಾ ಸಣ್ಣ ಪೌಡರ್ ಅಂತ ಆಗುದಿಲ್ಲ. ಇದರಲ್ಲಿ ಸ್ವಲ್ಪ ತರಿ ಆಗಿದ್ರೆ ಪರವಾಗಿಲ್ಲ, ನಡೆಯುತ್ತೆ. ಅದಾದ ನಂತರ ಇದಕ್ಕೆ ಸ್ವಲ್ಪ ಶುಂಠಿ ಹಾಕೊಂತ ಇದ್ದೀನಿ. ಹಸಿ ಶುಂಠಿನ ಅರ್ಧ ಇಂಚ್ಗಿಂತ ಕಡಿಮೆ ಆಗಷ್ಟು ತಗೊಂಡ್ರೆ ಸಾಕು, ಜಾಸ್ತಿ ಏನು ಬೇಡ. ಅದಾದ ನಂತರ ಇದಕ್ಕೆ ಒಂದ್ 3 ಬೆಳ್ಳುಳ್ಳಿ ತಗೊಂಡಿದ್ದೀನಿ. ನೋಡಿ, ನೀವು ಜಾಸ್ತಿ ಮುದ್ದೆ ಮಾಡ್ಕೊಂಡಾದ್ರೆ ಜಾಸ್ತಿ ತಗೋಬಹುದು. ಅದಾದ ನಂತರ ಇದಕ್ಕೆ 1-2 ಹಸಿಮೆಣಸಿನ್ಕಾಯಿ ತಗೊಂಡಿದ್ದೀನಿ ನಾನು. ನೀವು ಖಾರ ನೋಡ್ಕೊಂಡು ತಗೋಬಹುದು. 1 ತಗೋಬಹುದು ಅಥವಾ 2 ತಗೋಬಹುದು. ನಾವು ಸ್ವಲ್ಪ ಖಾರ ಜಾಸ್ತಿ ತಿಂತೀವಿ, ಹೀಗಾಗಿ 2 ತಗೊಂಡಿದ್ದೀನಿ. ಮತ್ತೆ ಇದು ಖಾರನೂ ಜಾಸ್ತಿ ಇಲ್ಲ, ಇದು ತೀರಾ ಖಾರ ಜಾಸ್ತಿ ಇಲ್ಲ ಇದು, ಅದಕ್ಕೆ ನಾನು 2 ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ಸಣ್ಣಗೆ ಇದನ್ನೆಲ್ಲ ಕುಟ್ಕೊಳ್ಳೋಣ. ಈ ತರ ನೀಟಾಗಿ ಎಲ್ಲಾನ ಸಣ್ಣಗೆ ಕುಟ್ಕೊಳ್ಳೋಣ. ಇದ್ರೆಲ್ಲ ಆದಷ್ಟು ತೀರಾ ಸಣ್ಣ ಆಗೋದಿಲ್ಲ. ಇವಾಗ ಇದಕ್ಕೆ ಇನ್ನೊಂದು ಸಾಮಗ್ರಿನ ಹಾಕೊಂತೀನಿ. ನೋಡಿ, ಇವಾಗ ಇದಕ್ಕೆ ಒಂದ್ ಸ್ವಲ್ಪ ಚಿಟಿಕೆ ಉಪ್ಪು ಹಾಕೋಬೇಕು. ನೋಡಿ, ಚಿಟಿಕೆ ಅಷ್ಟಾದ್ರೆ ಸಾಕು, ಅಂದ್ರೆ ಬೇಗ ಸಣ್ಣ ಆಗುತ್ತೆ. ಮೊದ್ಲೇ ಹಾಕ್ಬೇಕಾಗಿತ್ತು, ನಾನು ಹಾಕ್ಲಿಲ್ಲ. ಇವಾಗ ಹಾಕಿ ಇದನ್ನೆಲ್ಲ ಚೆನ್ನಾಗಿ ಕುಟ್ಕೊಂತೀನಿ. ಈ ತರ ಸ್ಪೂನಲ್ಲಿ ತಿರುಗಿಸಿ ನೀವು ಕುಟ್ಕೊಂಡ್ರೆ ಸಣ್ಣ ಆಗುತ್ತೆ. ನೋಡಿ, ನಿಮ್ಗೆ ಅನುಕೂಲ ಆದ್ರೆ ಇದ್ರಲ್ಲಿ ನೀವು ಕುಟ್ಕೋಬಹುದು, ಇಲ್ಲಾಂದ್ರೆ ಮಿಕ್ಸರ್ ಅಲ್ಲಿ ಹಾಕೋಬಹುದು. ಇದ್ರಲ್ಲಿ ಮಾಡ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ, ಅದಕ್ಕೆ ಇದರಲ್ಲಿ ಮಾಡ್ಕೊಂತ ಇದ್ದೀನಿ. ನೋಡಿ, ನೀಟಾಗಿ ಇದೆಲ್ಲ ಸಣ್ಣಾಗಿದೆ. ನೋಡಿ, ಎಷ್ಟು ಸಣ್ಣ ಆದ್ರೆ ಸಾಕು, ತುಂಬಾ ನೈಸ್ ಪೇಸ್ಟ್ ಆಗೋದೇನು ಬೇಕಾಗಿಲ್ಲ. ಇಷ್ಟು ಇದ್ರೆ ಸಾಕು. ತೀರಾ ಸಣ್ಣಾಗಿ ಬೇಕಂದ್ರೆ ನೀವು ಮಿಕ್ಸರ್ ಅಲ್ಲಿ ಕೂಡ ಹಾಕೋಬಹುದು. ನೋಡಿ, ಇದು 1 ಸ್ಪೂನ್ ಅಷ್ಟು ಆಗುತ್ತೆ. ಇದು ಎಲ್ಲ ಸೇರಿ ಮಸಾಲ 1 ಸ್ಪೂನ್ ಅಷ್ಟು ಆಗುತ್ತೆ. ಇವಾಗ ಇಷ್ಟು ಸಾಕು. ಇದಕ್ಕೆ ಮತ್ತೆ ರಾಗಿ ಮುದ್ದೆಗೆ ಒಗ್ಗರಣೆ ಹಾಕೋಣ ಬನ್ನಿ. ನೋಡಿ, ಇವಾಗ ಒಂದು ಪಾತ್ರೆ ಇಟ್ಕೊಂಡು ಕಾಯೋದಕ್ಕೆ ಇಟ್ಕೊಂಡಿದೀನಿ. ಬಿಗ್ನರ್ಸ್ ಆದ್ರೆ ಆದಷ್ಟು ಸ್ವಲ್ಪ ದೊಡ್ಡ ಪಾತ್ರೆ ತಗೊಂಡ್ರೆ ಒಳ್ಳೇದು. ಅದ ನಂತರ ಇದಕ್ಕೆ 1 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂತ ಇದ್ದೀನಿ. ನೋಡಿ, ಈ ಸ್ಪೂನಲ್ಲಿ 1 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದೀನಿ. ನೀವು ಬೇಕಿದ್ರೆ ತುಪ್ಪ ಕೂಡ ಇದಕ್ಕೆ ಹಾಕೋಬಹುದು. ಎಣ್ಣೆ ಚೆನ್ನಾಗಿ ಕಾದ ನಂತರ ಇದಕ್ಕೆ ಆವಾಗ್ಲೇ ಕಟ್ ಮಾಡಿ ಇಟ್ಕೊಂಡಂತ ಈರುಳ್ಳಿನ ಇದಕ್ಕೆ ಹಾಕೊಂತಿದ್ದೀನಿ. ನೋಡಿ, ಎಲ್ಲ ಈರುಳ್ಳಿನ ಇದಕ್ಕೆ ಹಾಕೊಂಡು ಈರುಳ್ಳಿನ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀಟಾಗಿ. ನೋಡಿ, ಈರುಳ್ಳಿ ಹಸಿ ವಾಸನೆ ಇದ್ರೆ ಚೆನ್ನಾಗಿರೋದಿಲ್ಲ, ಅದಕ್ಕೆ ಇದೆಲ್ಲ ಹಸಿ ವಾಸನೆ ಹೋಗೋರ್ಗಿದ್ನ ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿ ಟೇಸ್ಟ್ ಕೂಡ ಚೆನ್ನಾಗಾಗುತ್ತೆ. ಅದಾದ ನಂತರ ಇದಕ್ಕೆ ಆವಾಗಲೇ ನಾವು ಕುಟ್ಕೊಂಡಿದ್ದೆಲ್ಲ ಪೇಸ್ಟ್ನ ಅದನ್ನೆಲ್ಲ ಇದಕ್ಕೆ ಹಾಕೋಬೇಕು. ನೋಡಿ, ಈ ತರ ಕುಟ್ಕೊಂಡು ಮಾಡ್ಕೊಂಡ್ರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಬೇಕಾದ್ರೆ ಒಂದ್ಸರಿ ಟ್ರೈ ಮಾಡಿ ನೋಡಿ, ಸೂಪರ್ ಆಗಿರುತ್ತೆ. ಇವಾಗ ಎಲ್ಲ ಮಸಾಲಾನು ಇದಕ್ಕೆ ಹಾಕೊಂಡಿದೀನಿ. ಇದನ್ನು ಕೂಡ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ. ನಿಮ್ಗೆ ಅಕಸ್ಮಾತ್ ಇದ್ರಲ್ಲಿ ಎಣ್ಣೆ ಕಡಿಮೆ ಅನ್ಸಿದ್ರೆ ಇನ್ನ ಸ್ವಲ್ಪ ಎಣ್ಣೆನ ಅಥವಾ ತುಪ್ಪನ ನೀವು ಹಾಕೊಂಡು ಇದನ್ನ ಫ್ರೈ ಮಾಡ್ಕೋಬಹುದು. ಅದಾದ ನಂತರ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಂತ ಕರಿಬೇವು ಸೊಪ್ಪು ಹಾಕೊಂಡಿದ್ದೀನಿ. ನೋಡಿ, ಕರಿಬೇವು ಸೊಪ್ಪನ್ನ ಇಡಿಯಾಗಿ ಹಾಕೋಕ್ಕಿಂತ ಈ ತರ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ.
ನಾವು ಮಾಮೂಲಿ ಬೇರೆ ಒಗ್ಗರಣೆಗಾದ್ರೆ ಒಂದು ಹಿಡಿದಾಗಿ ಕರಿಬೇವು ಹಾಕೊಂತೀವಿ, ಇಲ್ಲಾಂದ್ರೆ ಒಂದ್ರಲ್ಲಿ ಎರಡಾರು ಮಾಡಿ ಹಾಕೊಂತೀವಿ. ಆದ್ರೆ ಇದಕ್ಕೆ ಆದಷ್ಟು ಚಿಕ್ಕ ಚಿಕ್ಕ ಮಾಡಿ ಹಾಕೊಳ್ಳಿ. ಅದಾದ ನಂತರ ಇದಕ್ಕೆ ಉಪ್ಪು ಹಾಕೊಂತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ನೀವು ಮುದ್ದೆ ಎಷ್ಟು ತಗೊಂತೀರ ಅದನ್ನ ನೋಡ್ಕೊಂಡು ಹಾಕೊಳ್ಳಿ. ನಾ ಇವಾಗ ಇದಕ್ಕೆ ಅರ್ಧ ಸ್ಪೂನ್ ಅಷ್ಟು ಉಪ್ಪು ಹಾಕೊಂಡಿದ್ದೀನಿ ನೋಡಿ. ಇವಾಗ ಇದನ್ನ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದರೆಲ್ಲ ಈರುಳ್ಳಿಲೆ ಹಾಕೊಂಡ್ರೆ ಉಪ್ಪನ್ನ ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ಆಮೇಲೆ ನೀರನ್ನ ಹಾಕೊಂಡು ಆಮೇಲೆ ಉಪ್ಪು ಹಾಕೊಂಡ್ರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಈರುಳ್ಳಿ ಫ್ರೈ ಮಾಡ್ಕೊಂಡು ಹೋಗೋಣ ಉಪ್ಪು ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಅದಾದ ನಂತರ ಇದಕ್ಕೆ ನೀರು ಹಾಕೋಬೇಕು. ನೀವೆಷ್ಟು ಮುದ್ದೆ ಹಿಟ್ಟು ತಗೊಂಡಿದ್ರೆ ಅದನ್ನ ನೋಡ್ಕೊಂಡು ನೀರು ಹಾಕೊಳ್ಳಿ. ನಾ ಇವಾಗ ಇದಕ್ಕೆ 3 ಬಟ್ಲಷ್ಟು ನೀರು ಹಾಕೊಂಡಿದ್ದೀನಿ. 1.5 ಬಟ್ಲಷ್ಟು ನಾನು ಹಿಟ್ಟು ತಗೊಂಡಿದ್ದೀನಿ, ರಾಗಿ ಹಿಟ್ಟನ್ನ. ಅದಾದ ನಂತರ ಇದಕ್ಕೆ ಸ್ವಲ್ಪ ರವೆ ಹಾಕೊಂತಾ ಇದ್ದೀನಿ ನೋಡಿ. ಸಣ್ಣ ರವೆ ಉಪ್ಪಿಟ್ಟು ಮಾಡೋದು ಅಥವಾ ಕೇಸರಿ ಬಾತ್ ಮಾಡೋದು ರವೆ ಇರ್ತಲ್ಲ, ಆ ರವಾನ ಸ್ವಲ್ಪ ಇದಕ್ಕೆ ಹಾಕೊಂಡಿದ್ದೀನಿ ನೋಡಿ. ನಿಮ್ ಕಡೆ ಅಕ್ಕಿ ಇದ್ರೆ ರವೆ ಇದ್ರೆ ಅಕ್ಕಿ ರವೆ ಹಾಕೋಬಹುದು, ಅಥವಾ ಉಪ್ಪಿಟ್ಟು ರವೆ ಇದ್ರೆ ಸಣ್ಣಂದು ಅದನ್ನ ಕೂಡ ಹಾಕೋಬಹುದು. ಮತ್ತೆ ಇಲ್ಲಾಂದ್ರೆ ನೀವು ರೈಸ್ ಇದ್ರೆ ಮಾಡಿಟ್ಕೊಂಡಂತ ಸ್ವಲ್ಪ ರೈಸ್ ಕೂಡ ಹಾಕೋಬಹುದು. ಇವಾಗ ಇದನ್ನ ಮುಚ್ಕೊಂಡು ಅದನ್ನ ನೀರ್ನ ಕುದಿಯೋದಕ್ಕೆ ಬಿಟ್ಬಿಡೋಣ. ನೀರು ಕುದ್ರೆ ಬೇಗನೆ ಮಾಡ್ಕೊಂಡ್ ಬಿಡ್ಬೋದು ನೋಡಿ. ಇವಾಗ ನೀರು ಕುದಿತಾ ಇದೆ ನೋಡಿ. ಇವಾಗ ನೀರು ಕುದಿತಾ ಇದೆಲ್ಲ. ಇವಾಗ ಈ ಹಂತದಲ್ಲಿದ್ದಾಗ ಇದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪನ್ನ ಸಣ್ಣದಾಗಿ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡಿದೀನಿ. ಅದಾದ ನಂತರ ಇದಕ್ಕೆ ಹಿಟ್ಟು ತಗೊಂಡಿದೀನಿ, ರಾಗಿ ಹಿಟ್ಟನ್ನ ನೋಡಿ. ರಾಗಿ ಹಿಟ್ಟನ್ನ ಸ್ವಲ್ಪ ಬೇಕಿದ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ನಾವು 1.5 ಕಪ್ನಷ್ಟು ಹಿಟ್ಟು ತಗೊಂಡಿದೀನಿ. ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು, ನೀವು ನೋಡ್ಕೊಂಡು ಹಾಕೊಳ್ಳಿ. ನೀವು ಅಕಸ್ಮಾತ್ ಏನಾದ್ರು ಹಿಟ್ಟು ಕಡಿಮೆ ಇದ್ರೆ ಆಮೇಲೆ ಹಿಟ್ಟು ಹಾಕೋಬಹುದು. ಇಲ್ಲಾಂದ್ರೆ ಸ್ವಲ್ಪ ನೀರ್ ತರ ಆದ್ರೆ, ಸ್ವಲ್ಪ ನೀರ್ ಗಟ್ಟಿ ಆದ್ರೆ ಇನ್ನು ಸ್ವಲ್ಪ ನೀರು ತೆಗೆದಿಟ್ಕೊಂಡಿರ್ಬೇಕು. ಅದೇ ನೀರ್ನ ಇದಕ್ಕೆ ಹಾಕೊಂಡು ರುಬ್ಕೊಂಡ್ಬಿಡ್ಬೋದು ನೋಡಿ. ರುಬ್ಕೊಳೋದಂದ್ರೆ ತುರ್ಕೋಬಹುದು. ಇವಾಗ ಇದನ್ನೆಲ್ಲ ನೀಟಾಗಿ ಇದನ್ನ ಸ್ವಲ್ಪ ನೀರೆಲ್ಲ ಈ ತರ ಕುದಿತಾ ಇದೆ ಅಲ್ವಾ, ಅವಾಗ ನೀವು ಹಾಕಿದ ತಕ್ಷಣ ತುರ್ಕೋಬಾರ್ದು. ಈ ಮುದ್ದೆನ ಸ್ವಲ್ಪ ಹೊತ್ತು ಬಿಟ್ಟು ನಿಧಾನಕ್ಕೆ ಇದೆಲ್ಲ ನೀರು ಉಕ್ಕಿ ಮೇಲ್ಗಡೆ ಬರ್ತಾ ಇದಲ್ವಾ, ಬರುವಾಗ ಆವಾಗ ಇದನ್ನ ಮಿಕ್ಸ್ ಮಾಡ್ಕೋಬೇಕು ನಿಧಾನಕ್ಕೆ. ನೀವು ಆವಾಗಲೇ ಇದು ಮಾಡ್ಕೊಂಡ್ರೆ ಅಷ್ಟೊಂದು ಚೆನ್ನಾಗಿರುತ್ತಲ್ಲ, ಗಂಟಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಸ್ವಲ್ಪ ಹೊತ್ತು ಬಿಟ್ಟು ಇದನ್ನ ತಿರುಗ್ಕೋಬೇಕು ನೋಡಿ. ಇದರಲ್ಲಿ ಈ ತರ ನಮ್ ಕಡೆ ನಾವು ಜಾಸ್ತಿ ಮುದ್ದೆ ಮಾಡ್ಕೊಳೋದಲ್ಲ, ಉತ್ತರ ಕರ್ನಾಟಕದ ಕಡೆ, ಅದಕ್ಕೆ ನಾವು ಮುದ್ದೆ ಕೋಲಿಲ್ಲ. ಈ ಚಪಾತಿ ಮಾಡೋ ಕೋಲ್ ಇರ್ತಲ್ವ, ಅದಕ್ಕೆ ಆ ಚಪಾತಿ ಮಾಡೋ ಕೋಲಲ್ಲೇ ನೀವು ಮಾಡ್ಕೋಬಹುದು ನೋಡಿ. ಇವಾಗ ಇದನ್ನ ಆದಷ್ಟು ತೆಳಗಿಟ್ಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಂಡ್ ಬರ್ತೀನಿ ನೋಡಿ. ಇವಾಗ ಇದನ್ನ ತೆಳಗಿಟ್ಕೊಂಡು ಚೆನ್ನಾಗಿ ಇದನ್ನ ಈ ತರ ಎಲ್ಲ ನೀಟಾಗಿ ತಿರ್ಕೊಂಡ್ ಬಂದಿದ್ದೀನಿ ಮುದ್ದೆನ. ಇದು ಗ್ಯಾಸ್ ಮೇಲೆ ಆದ್ರೆ ಇಟ್ಕೊಂಡ್ ಮಾಡ್ಕೊಳಕತ್ರ ಗಾವ್ ಆಗೋದಿಲ್ಲ. ಅದಕ್ಕೆ ತೆಳಗಿಟ್ಕೊಂಡು ಒಂದು ಬಟ್ಟೆನೆಲ್ಲ ಹಿಡ್ಕೊಂಡು ಇದನ್ನ ನೀಟಾಗಿ ಚೆನ್ನಾಗಿ ಇದನ್ನ ತಿರ್ಕೊಳ್ಳಿ ನೋಡಿ. ಗ್ಯಾಸಿನ ಮೇಲೆ ಆದ್ರೆ ಅಷ್ಟೊಂದು ಗಾವ್ ಆಗೋದಿಲ್ಲ. ಅದಕ್ಕೆ ತೆಳಗಿಟ್ಕೊಂಡು ಸೈಡ್ಗೆ ಇಟ್ಕೊಂಡು ನೀವು ಚೆನ್ನಾಗಿ ತಿರ್ಕೊಳ್ಳಿ. ಇಲ್ಲಾಂದ್ರೆ ಗಂಟಾಗೋ ಚಾನ್ಸ್ ಇರುತ್ತೆ. ಅದಕ್ಕೆ ಈ ತರ ತೆಳಗಿಟ್ಕೊಂಡು ನೀವು ತಿರ್ಕೊಂಡ್ರೆ ಬೇಗ ಬೇಗ ಆಗ್ಬಿಡುತ್ತೆ ನೋಡಿ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಲ್ವ ರಾಗಿ ಮುದ್ದೆನ. ಈಗ ಇದಕ್ಕೆ ಸ್ವಲ್ಪ ತುಪ್ಪ ಹಾಕೊಂತಿದ್ದೀನಿ. ನಿಮ್ಗೆ ಇಷ್ಟ ಇದ್ರೆ ತುಪ್ಪ ಹಾಕೋಬಹುದು, ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೋಬಹುದು. ಇವಾಗ ಇದಕ್ಕೆ ಒಂದು ಮುಚ್ಚಳ ಮುಚ್ಚಿ ಒಂದ್ ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ಬಿಡೋಣ. ಅದೆಲ್ಲ ಹಿಟ್ಟೆಲ್ಲ ಹಾಗೆ ಹಸಿದಾಗ ಹಾಕಿರ್ತೀವಲ್ವಾ, ಅದಕ್ಕೆ ಸ್ವಲ್ಪ ಹೊತ್ತು ಇದನ್ನ ಇದರಲ್ಲಿ ಅರಳೋದಕ್ಕೆ ಬಿಟ್ಬಿಡ್ಬೇಕು. ಅಳ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ. ಎಲ್ಲಾನು ಚೆನ್ನಾಗಿ ಮಿಕ್ಸ್ ಆಗಿದೆ ಇದು. ಇವಾಗ ಇನ್ನೊಂದ್ಸಾರಿ ಬೇಕಿದ್ರೆ ನೀವು ಮಿಕ್ಸ್ ಮಾಡ್ಕೋಬಹುದು, ಇಲ್ಲ ಅಂದ್ರೆ ಇದನ್ನ ಉಂಡೆ ಕಟ್ಕೊಳೋದಕ್ಕೆ ರೆಡಿ ಮಾಡ್ಕೊಂಡ್ಬಿಡೋದು. ಇವಾಗ ಇದನ್ನ ತೆಳಗಿಟ್ಕೊಂಡು ನಾನು ಉಂಡೆ ಕಟ್ಕೊಂತೀನಿ ನೋಡಿ. ಇವಾಗ ತೆಳಗಿಟ್ಕೊಂಡಿದ್ದೀನಿ ಮುದ್ದೆನ. ಇವಾಗ ಒಂದು ಪ್ಲೇಟ್ಗೆ ಇದನ್ನ ಹಾಕೊಂಡು ಬೆಣ್ಣೆ ತುಪ್ಪ ಹಾಕೊಂಡಿದೀನಿ. ತುಪ್ಪ ಹಾಕೊಂಡು ಇದನ್ನ ಎಲ್ಲ ಸೋರ್ಕೊಂತೀನಿ. ಮುದ್ದೆ ಮಾಡಕ್ಕೆ ಮೈಸೂರು ಕಡೆ ಆ ಕಡೆ ಆದ್ರೆ ಮುದ್ದೆ ಮಾಡ್ಕೊಳೋದು ಒಂದು ಸ್ಪೂನ್ ಇರುತ್ತೆ, ಅದರಲ್ಲಿ ಅವರು ಮಾಡ್ಕೊಂಡ್ಬಿಡ್ತಾರೆ. ನಮ್ ಕಡೆ ಇರೋದಿಲ್ಲ, ಅದಕ್ಕೆ ಪ್ಲೇಟ್ಲೆ ಹಾಕೊಂಡು ಮಾಡ್ಕೋಬಹುದು. ಇದ್ರೆ ನೀವು ಅದ್ರಲ್ಲೇ ಮಾಡ್ಕೋಬಹುದು, ಇಲ್ಲಾಂದ್ರೆ ಈ ಪ್ಲೇಟ್ಗೆ ಹಾಕೊಂಡು ಈ ತರ ಮಿಕ್ಸ್ ಮಾಡ್ಕೊಂಡು ನೀವು ಉಂಡೆ ಕಟ್ಕೋಬಹುದು ನೋಡಿ. ಇವಾಗ ಸ್ವಲ್ಪ ತಣ್ಣಗಾಗಿದೆ. ತಣ್ಣಗಾಗಿದ್ದಾಗ ಈ ತರ ಮುಟ್ಟೋದಕ್ ಬರ್ತೈತಿ. ತೀರಾ ಬಿಸಿ ಆಗಿದ್ದಾಗ ಆದ್ರೆ ಮಾಡೋದಕ್ ಆಗೋದಿಲ್ಲ. ಸ್ವಲ್ಪ ತಣ್ಣಗಾಗಿಂದಾದ್ರೆ
ಇದನ್ನ ಉಂಡೆ ಕಟ್ಕೊಳಕ್ಕೆ ಬರುತ್ತೆ ಮುದ್ದೆನ. ನೋಡಿ ಈ ತರ ನೀಟಾಗಿ ತೆಳಗಿಟ್ಕೊಂಡು ಸ್ವಲ್ಪ ಮೆದ್ಕೊಂಡು ಉಂಡೆನ ಮಾಡ್ಕೊಂಡಿದ್ದೀನಿ ನೋಡಿ. ಆದ್ರೆ ಹಾಗೆ ನಿಂತ್ಕೊಂಡು ಕೈಯಲ್ಲಿ ಆದ್ರೆ ಗಾವ್ ಹೋಗೋದಿಲ್ಲ. ಪ್ಲೇಟ್ನ ತೆಳಗಿಟ್ಕೊಂಡು ಸ್ವಲ್ಪ ಮೆದ್ಕೊಂಡು ಉಂಡೆನ ಮಾಡ್ಕೊಳ್ಳಿ, ಅಂದ್ರೆ ಚೆನ್ನಾಗಿರುತ್ತೆ. ನಿಮ್ಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಉಂಡೆನ ಕಟ್ಕೋಬಹುದು. ಚೆನ್ನಾಗಿರುತ್ತೆ, ಆರೋಗ್ಯವಾಗಿ ಹೆಲ್ದಿ ಆಗಿರುತ್ತೆ, ಸೂಪರ್ ಆಗಿರುತ್ತೆ ನೋಡಿ. ಇವಾಗ ಇದನ್ನೆಲ್ಲ ಮುದ್ದೆನ ಮಾಡ್ಕೊಂಡ್ ಬರ್ತೀನಿ ನೋಡಿ. ಇವಾಗ ಆ ಹಿಟ್ಟಲ್ಲಿ ನಾ ಅಷ್ಟು ಹಿಟ್ಟು ತಗೊಂಡಿದ್ನಲ್ವಾ, ಆ ಹಿಟ್ಟಲ್ಲಿ ಇದ್ರಲ್ಲಿ 6 ಮುದ್ದೆ ಆಗಿದೆ. ನಿಮ್ಗೆ ಯಾವ ಸೈಜಿಗೆ ಮುದ್ದೆ ಬೇಕೋ ಆ ಸೈಜ್ಗೆ ನೀವು ಮುದ್ದೆನ ಮಾಡ್ಕೋಬಹುದು. ಚಿಕ್ಕ ಮಕ್ಕಳಿದ್ರೆ ಅವ್ರಿಗೆ ಸಣ್ಣ ಮಾಡ್ಕೊಡ್ಬೋದು. ಎಷ್ಟು ತಿಂತಾರೆ ಅದನ್ನ ನೋಡ್ಕೊಂಡು ನೀವು ಮಾಡ್ಕೋಬಹುದು ನೋಡಿ. ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ನೋಡಿ. ಹಾಗೆ ಪ್ಲೇನ್ ಆಗಿ ಮುದ್ದೆ ಮಾಡ್ಕೊಂಡು ತಿನ್ನೋದಕ್ಕಿಂತ ಈ ತರ ಒಗ್ಗರಣೆ ಮಾಡ್ಕೊಂಡು ತಿಂದ್ರೆ ಸೂಪರ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಕೆಲವು ಸಾರಿ ಅಡಿಗೆ ಮಾಡೋದಕ್ಕೆ ಬೋರ್ ಆದಾಗ ಈ ತರ ಮಾಡ್ಕೊಂಡು ತಿನ್ಬಹುದು, ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ದೇವರೆಲ್ಲರಿಗೂ ಒಳ್ಳೇದ್ ಮಾಡಿ. ನಮಸ್ಕಾರ.